ಚೆನ್ನಾಗಿ ತೊಳೆದಂಥ ರಾಗಿಗೆ ನಾಳೆ ಹೆಲ್ದಿ ರಾಗಿ ದೋಸೆ ಮಾಡಿಕೊಳ್ಳೋಣ. ಅದಕ್ಕೆ ಚೆನ್ನಾಗಿ ತೊಳೆದಂತಹ ರಾಗಿಗೆ ನೀರು ಹಾಕಿ ಒಂದು 6 ಗಂಟೆಗಳ ಕಾಲ ನೆನೆಸಿ ಇಟ್ಟುಕೊಳ್ಳೋಣ. ಚೆನ್ನಾಗಿ ತೊಳೆದಿಟ್ಟಂಥ ರಾಗಿಯನ್ನು ಮಿಕ್ಸಿ ಜಾರಿಗೆ ಹಾಕಿ 6 ಗಂಟೆಗಳ ಕಾಲ ನೆನೆಸಿದ ಕಾರಣ ಚೆನ್ನಾಗಿ ನೆಂದಿದೆ. ಚೆನ್ನಾಗಿ ತೊಳೆದುಕೊಳ್ಳಬೇಕು. ಇದರಲ್ಲಿ ಅಡಿಯಲ್ಲಿ ರಾಗಿಯಲ್ಲಿ ಕಲ್ಲಿದೆ ಅಂತ ನೋಡಿಕೊಂಡು ಹಾಕಬೇಕು. ಅದಕ್ಕೆ 1 ಸ್ಪೂನ್ನಷ್ಟು ಅನ್ನವನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದರ ಜೊತೆ, ಹಾಗೂ 1-2 ಹಿಡಿಯಷ್ಟು ತೆಂಗಿನಕಾಯಿ, ಬೇಕದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಬೇಕು. ಉದ್ದಿನ ದೋಸೆಯ ಹಿಟ್ಟಿನ ಅದಕ್ಕೆ ರುಬ್ಬಿಕೊಳ್ಬೇಕು. ಹಿಟ್ಟು ಚೆನ್ನಾಗಿ ನೈಸಾಗಿದೆ. ಇದನ್ನು ಒಂದು ಪಾತ್ರೆಗೆ ಹಾಕಿ ಇಟ್ಟುಕೊಂಡು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಇಳಿದಂಥ ಹಿಟ್ಟನ್ನು ಕೂಡ ಅದಕ್ಕೆ ಹಾಕಿಕೊಳ್ಳೋಣ. ನೀರು ನೋಡಿಕೊಂಡು ಹಾಕಬೇಕು, ತುಂಬ ತೆಳು ಆಗಬಾರ್ದು. ಒಳ್ಳೆ ದೋಸೆ ಹಿಟ್ಟಿಗೆ ಅದಕ್ಕೆ ಬರಬೇಕು. ಚೆನ್ನಾಗಿ ಕಲಸಿಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಸಿ ಇಡೀ ರಾತ್ರಿ ಉದ್ದು ಕಡ್ದು ಹೇಗೆ ನಾವು ಹಿಟ್ಟನ್ನು ಇಡ್ತೇವೆ ಅದೇ ರೀತಿಯಾಗಿ ಇಡಬೇಕು. ನಿನ್ನೆ ರಾತ್ರಿ ಕಡ್ದಿಟ್ಟಂಥ ಹಿಟ್ಟು ಒಳ್ಳೆ ಫ್ಲಫಿಯಾಗಿ ರೆಡಿಯಾಗಿದೆ. ಈಗ ಇದರಿಂದ ದೋಸೆ ಮಾಡಿಕೊಳ್ಳೋಣ ಬನ್ನಿ. ದೋಸೆ ಕಾವಲಿ ಬಿಸಿಯಾದಾಗ ಕಬ್ಬಿಣದ ಕಾವಲಿಯಲ್ಲಿ ಆದರೆ ಒಳ್ಳೆಯದು, ಚೆನ್ನಾಗಿ ಬರ್ತದೆ. ಕಾವಲಿ ಬಿಸಿಯಾಗುವಾಗ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರಿಕೊಳ್ಳೋಣ. ಈಗ ನಮ್ಮ ಕಾವಲಿ ಚೆನ್ನಾಗಿ ಬಿಸಿಯಾಗಿದೆ. ಕಾವಲಿಗೆ ಹಾಕುವ. ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮಾಡಿಕೊಳ್ಳಿ. ಮುಚ್ಚಳವನ್ನು ಮುಚ್ಚಿ ಈಗ ನೋಡೋಣ ನಮ್ಮ ದೋಸೆ ಯಾವ ರೀತಿಯಾಗಿದೆ ನೋಡಿ. ಒಳ್ಳೆ ಕಣ್ಣು ಬಂದು ಒಳ್ಳೆ ರೀತಿಯಾಗಿ ಸಾಫ್ಟ್ ದೋಸೆ ಚೆನ್ನಾಗಿ ಬಂದಿದೆ. ಹಾಗೆ ಎಲ್ಲ ದೋಸೆಯನ್ನು ಮಾಡಿಕೊಳ್ಳೋಣ ಅದೇ ರೀತಿಯಲ್ಲಿ. ನಾನಿಲ್ಲಿ ಉದ್ದಿನ ದೋಸೆ ಥರನೇ ಮಾಡ್ತಾ ಇದ್ದೇನೆ. ನಿಮಗೆ ತಿಳಿ ಬೇಕಿದ್ರೆ ತಿಳಿ ಮಾಡಿಕೊಳ್ಬೋದು. ದೋಸೆಗೆ ಯಾವ ರೀತಿ ಕಣ್ಣು ಬೀಳ್ತಾ ಇದೆ ಅಂದರೆ ನೀವೇ ನೋಡಿ ಅಂತ. ಯಾವ ರೀತಿ ಕಣ್ಣು ಬೀಳ್ತಾ ಇದೆ. ಸರಿಯಾಗಿ ಬೇಯಬೇಕು. ಒಂದು ಸ್ಲಿಮ್ಮಲ್ಲಿಟ್ಟು ಒಂದೂವರೆ ನಿಮಿಷ 2 ನಿಮಿಷದವರೆಗೆ ಬೇಯಿಸಬೇಕು. ಹಾಗಾದರೆ ಚೆಂದ ಬರ್ತದೆ ಸಾಫ್ಟ್ ದೋಸೆ. ಇನ್ನೊಂದು ದೋಸೆ ಕೂಡ ಈಗ ರೆಡಿಯಾಗಿದೆ. ಯಾವ ರೀತಿಯಾಗಿ ಬಂದಿದೆ ನೋಡಿ. ಉದ್ದು ಬೇಡ, ಅಕ್ಕಿ ಬೇಡ, ಯಾವುದು ಬೇಡ, ಚೆನ್ನಾಗಿ ಬಂದಿದೆ ಸಾಫ್ಟಾಗಿ. ನೋಡಿ ಯಾವ ರೀತಿ ಕಣ್ಣಾಗಿ ಬದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕಣ್ಣಾಗಿ ಭಾರಿ ಸಾಫ್ಟಾಗಿದೆ. ಸಾಫ್ಟ್ ಹೇಳಿದರೆ ಸಾಫ್ಟ್ ಬಟ್ಟೆ ಥರ ಇದೆ. ಒಳ್ಳೆ ಸಾಫ್ಟ್ ಬಟ್ಟೆ ಥರ ಹತ್ತಿ ಥರ ಆಗಿದೆ. ಎಲ್ಲರೂ ಟ್ರೈ ಮಾಡಿ.
ಆರೋಗ್ಯಕ್ಕೆ ಒಳ್ಳೆಯದು. ಡಯಟ್ ಇರೋರು ಹೀಗೆ ತಿನ್ಬೋದು. ಯಾವ್ದಾದ್ರು ಚಟ್ನಿ ಜೊತೆ, ಯಾವುದೇ ಸಾರು ಜೊತೆ, ಸಾಂಬಾರು ಜೊತೆ, ಚಿಕನ್ ಸಾರು ಜೊತೆ, ಫಿಶ್ ಸಾರು ಜೊತೆ, ಯಾವ ಜೊತೆ ಬೇಕಾದರೂ ತಿನ್ಬೋದು. ಎಲ್ಲರೂ ಟ್ರೈ ಮಾಡಿ.